ಎಲ್ಲರಿಗೆ ನಮಸ್ತೆ. ಹೇಗಿದ್ದೀರಿ? ನೋಡಿ, ನಮ್ಮದು ಕೆರೆ ಎಲ್ಲ ತುಂಬಿ ತುಳುಕ್ತಿದೆ ಮಳೆ ಬಂದು. ತೋಟ ನೋಡಿ ಸಮೃದ್ಧವಾಗಿ ಬೆಳೆದಿದೆ ಅಲ್ಲ. ದಟ್ ಈಸ್ ಮಲೆನಾಡು ಅಂದರೆ ಮಲೆನಾಡು ಪವರ್. ಫೈನಲಿ ನಾನು ಹೋಗ್ತಿರೋದು ಡೆಂಟಲ್ಗೆ ಗೈಸ್. ಹೋಗಬೇಕಿದ್ರೆ ನಮ್ಮದು ಊರಿದೊಂದು ವ್ಯೂ ಎಲ್ಲ ನೋಡ್ಕೊಂಡು ಹೋಗ್ಬೋದು. ನೋಡಿ ತೋಡು ಹೇಗೆ ಹರಿತಿದೆ. ನಾನು ಚಿಕ್ಕ ಇರುವಾಗೆಲ್ಲ ಇದೇ ದಾರಿಯಲ್ಲಿ ಛತ್ರಿ ಹಿಡ್ಕೊಂಡು ಹೋಗ್ತಿದ್ದೆ. ಇವಾಗ ಮೆಮೊರೀಸ್ ಅಷ್ಟೇ, ಏನು ಮಾಡೋದು. ಈಗ ಬ್ಯಾಂಗ್ಳೂರು ಬಾ ಬಾ ಅಂತ ಕರಿತಿದ್ದೆ. ಇಲ್ಲೇ ಒಂದು ಪೇರ್ಲ ಮರ ಇತ್ತು, ಇಲ್ಲಿ ಈ ಇದರಲ್ಲಿ ಕಡ್ದಿದ್ದಾರೆ ಈಗ ನಮ್ಮ ದೊಡ್ಡಪ್ಪನವರು. ತುಂಬ ದೊಡ್ಡ ಮರ. ಪೇರ್ಲಕಾಯಿ ಎಲ್ಲ ತುಂಬ ಚೆನ್ನಾಗಿ ಆಗ್ತಿತ್ತು ಗೈಸ್. ನಾವೆಲ್ಲ ಆವಾಗ ತೆಗೆದು ತಿನ್ಕೊಂಡು ಹೋಗ್ತಿದ್ವಿ. ಇಲ್ಲಿ ಎಷ್ಟು ನೀರು ಬರ್ತಿತ್ತು ಆಗ. ಈಗ ನೀರೆಲ್ಲ ಮೆಮೊರೀಸ್ ಒಂಥರ ಚೆನ್ನಾಗಿರುತ್ತೆ ಅಲ್ಲ. ನಿಮಗೂ ಹೆಂಗೆ ಅನಿಸುತ್ತೆ? ಈ ಮೆಮೊರೀಸ್ ಜೊತೆ ಬದುಕೋದು ತುಂಬ ಚೆನ್ನಾಗಿರುತ್ತೆ. ನಿಮ್ಗೆ ಗೊತ್ತಲ್ಲ, ಡೈರಿ ಮಿಲ್ಕ್ ಎಲ್ಲ ತಿಂದಿರ್ತೀರಿ. ನೀವು ತಿಂದಿಲ್ಲ ಅಂದರೆ ಹುಡುಗರು ನಿಮ್ಮ ಹುಡುಗಿರಿಗೆ ಗಿಫ್ಟ್ ಕೊಟ್ಟಿರ್ತೀರಲ್ಲ. ಸೊ ನೋಡಿ, ಕೊಕ್ಕೋ ಗಿಡ, ಇದರಲ್ಲೇ ಡೈರಿ ಮಿಲ್ಕ್ ಮಾಡೋದು. ಕೊಕ್ಕೋ ಈಗ ಸೀಸನ್ ಅಲ್ಲ, ಹಾಗಾಗಿ ಬಿಡ್ತಾ ಇಲ್ಲ. ಎಲ್ಲ ನೋಡಿ ನಮ್ಮ ಲೋ ಬಜೆಟ್ ಜಲಪಾತ ಹೆಂಗಿದೆ ಅಂತ, ಸಖತ್ತಾಗಿದೆ ಅಲ್ಲ. ಮೊದಲೆಲ್ಲ ನಾವು ಇಲ್ಲೇ ಶಾಲೆಗೆ ಹೋಗ್ತಿದ್ವಿ. ಇಲ್ಲಿ ಈ ಇದರಲ್ಲಿ ನೀರು ಹೋಗ್ತಿತ್ತು. ಇವಾಗ ಈ ಥರ ಎಲ್ಲ ಇದು ಮಾಡಿ ಇಟ್ಟಿದ್ದಾರೆ. ಈ ಥರ ನೀರು ಹೋಗುತ್ತೆ ನೋಡಿ. ನಮ್ಮೂರಲ್ಲಿ ಇದುವೇ ಶಂಖಪಾಲ. ಗಾಯ್ಸ್, ಏನಾಯಿತು ಗೊತ್ತಾ? ಇನ್ನೇ ನನ್ನ ಅಮ್ಮನ ತಂಗಿ ಮಗಳ ಮದುವೆ ಇತ್ತು. ಅದೆಲ್ಲ ಮುಗಿಸಿ ಬಂದು ಮಲಗಿದ್ವಿ. ಬೆಳಿಗ್ಗೆ ಎದ್ದು ಡೆಂಟಲಿಗೆ ಹೋಗಬೇಕು. ಅಯ್ಯೋ, ಸಂಜೆ ಆದರೆ ಮತ್ತೆ ಬ್ಯಾಂಗ್ಳೂರು ಬಸ್ ಹತ್ತಬೇಕು. ತುಂಬ ಬೇಜಾರಾಗುತ್ತೆ. ನೇಚರ್ ಅಂದರೆ ಎಲ್ರಿಗೂ ತುಂಬ ಇಷ್ಟ ಇರುತ್ತೆ ಅಲ್ಲ. ಇನ್ನು ಕೆಲವರಿಗೆ ಇಷ್ಟ ಆಗಲ್ಲ, ಬಟ್ ನಂಗೆ ತುಂಬ ಇಷ್ಟ. ನನಗೆ ಎಷ್ಟು ಸ್ಟ್ರೆಸ್ ಇದ್ದರೆ ಇದೆಲ್ಲ ನೋಡುವಾಗ ಒಂದ್ಸಲ ಐ ಆಮ್ ಫೀಲಿಂಗ್ ಸೋ ಪೀಸ್ಫುಲ್ ಅಂತ ಅನಿಸುತ್ತೆ ಯಾವಾಗಲೂ. ಗೊತ್ತಿಲ್ಲ ಯಾಕೆ ಅಂತ. ಎಷ್ಟು ಕಷ್ಟ ಇರಲಿ ಏನಿರಲಿ, ಊರಿಗೆ ಬಂದಾಗ ನೆಮ್ಮದಿನೇ ಬೇರೆ. ಒಂದೊಂದು ಸಲ ಅನಿಸುತ್ತೆ, ನಮ್ಮೂರಲ್ಲಿ ಒಳ್ಳೆ ಕಂಪನೀಸ್ ಇದ್ದು ಒಳ್ಳೆ ಸ್ಯಾಲ್ರಿ ಕೊಡ್ತಿದ್ರೆ ನಾವೆಲ್ಲ ಇರ್ಬೋದಿತ್ತಲ್ಲ ಅಂತ. ಮೊದಲೆಲ್ಲ ನಾವು ಸ್ಕೂಲಿಗೆ ಹೋಗುವಾಗ ಅಳ್ತಾ ಇದ್ವಿ. ಇವಾಗ ನಾವು ಹೋಗಬೇಕಿದ್ರೆ ಅಪ್ಪ ಅಮ್ಮ ಅಳ್ತಾ ಇದ್ದಾರೆ. ಎಷ್ಟು ಬೇಗ ಚೇಂಜ್ ಆಯಿತು. ನೋಡಿ ನಮ್ಮೂರು ಈ ಥರ ಎಷ್ಟು ಈ ವೆದರಲ್ಲಿ ಹೆಂಗಿದೆ ಅಂತ. ನಮ್ಮೂರಲ್ಲಿ ಈ ಥರ ಎಲ್ಲ ಬೆಳಿತೀವಿ. ಆಲ್ಮೋಸ್ಟ್ ನಾವು ರಬ್ಬರ್ ಬೆಳಿತೀವಿ, ಕೊಕ್ಕೋ ಬೆಳಿತೀವಿ, ತೆಂಗು ಬೆಳಿತೀವಿ, ಕಾಫಿ ಬೆಳಿತೀವಿ, ಅಡಿಕೆ ಬೆಳಿತೀವಿ, ತರಕಾರಿ ಮಾಡ್ತೀವಿ. ಹಲಸಿನ ಮರ ನೋಡಿ ಮೇಲೆ ಕಾಣ್ತಿದ್ಯಾ? ನೋಡಿ ನಮ್ಮೂರು ದಾರಿ ಹೆಂಗೆ ಈ ಥರ ಇದೆ ಅಲ್ಲ. ಮಲೆನಾಡು ಲೊಟ್ಟೋಕ್ಕೆ ಸಹ ತುಂಬ ಲಕ್ ಮಾಡಿರಬೇಕು ಗೈಸ್. ಅಲ್ಲಕ್ ನಾನು ಮಾಡಿದ್ದೀನಿ. ಸೊ ನೀವು ಹೇಳಿ ಗಾಯ್ಸ್, ನೀವು ಸಹ ಊರು ಬಿಟ್ಟು ಬ್ಯಾಂಗ್ಳೂರಲ್ಲಿ ಇದ್ದೀರಾ? ಚೆನ್ನಾಗಿದೆಯಾ ಲೈಫು? ನಿಮ್ಮೂರಿಗೆ ಬಂದಾಗ ನಿಮಗೂ ಹೆಂಗೆ ಅನಿಸುತ್ತೆ ಅಂತ ನನಗೂ ಕಮೆಂಟ್ ಮಾಡಿ ತಿಳಿಸಿ. ಸೊ ನಾನು ಹೇಳಿದೆ ಅಲ್ಲ, ನಮ್ಮೂರಿಂದ ಆಚೆ ಬರಬೇಕೆಂದ್ರೆ ನಾವು ಹಳ್ಳಿಲಿರೋದು. ಕೃಷಿ ಮಾಡೋದ್ರಿಂದ ಹಳ್ಳಿ ತೋಟ ಅದ್ರ ಮಧ್ಯೆ ಇರ್ತೀವಿ ನಾವು. ಸೊ ನಾವು ಇವಾಗ ಮೈನ್ ರೋಡ್ ನಮ್ಮದು ನ್ಯಾಷನಲ್ ಹೈವೇ. ಆ್ಯಕ್ಚುಲಿ ಇದು ಸುಳ್ಯ ಮಡಿಕೇರಿ ರೂಟ್ ಅಲ್ಲ, ಮೈಸೂರು ರೋಡು ಏನು ಹೇಳ್ತೀವಲ್ಲ. ಸೊ NH ನ್ಯಾಷನಲ್ ಹೈವೇ. ಸೊ ಇನ್ನೇನು ನಾನು ನ್ಯಾಷನಲ್ ಹೈವೇ ರೀಚ್ ಆಗ್ತೀನಿ ಗೈಸ್, ತೋರಿಸ್ತೀನಿ.
ನಮ್ಮಲ್ಲೆಲ್ಲ ಬ್ಯಾಂಗ್ಳೂರಲ್ಲಿ ಗಲ್ಲಿಗೊಂದು ಬಸ್ ಇರುತ್ತೆ, ಅಲ್ಲಿ ಹಂಗಲ್ಲ, ಬಸ್ ಸ್ಟ್ಯಾಂಡು ದೂರನೇ ಇರುತ್ತೆ. ಅಲ್ಲೆಲ್ಲ ನಾವು ಗಾಡಿಯಲ್ಲೇ ಓಡಾಡ್ತೀವಲ್ಲ, ಸೊ ಇಲ್ಲಿ ಬಂದಾಗ ನಡಿಬೇಕು, ಉಸಿರು ತಗೊಳ್ಳಿಕ್ಕೆ ಆಗ್ತಿಲ್ಲ ಆ ಥರ. ನೋಡಿ ನಮ್ಮ ಕೆಂಪು ಬಸ್ ಹೋಯ್ತು, ಗೊತ್ತಿಲ್ಲ ಯಾವ ಬಸ್ ಅಂತ. ನನ್ನ ಬಸ್ ಆದರೆ ಮುಗೀತು ಕತೆ. ಲೇಟ್ ಆದರೆ ನಮ್ಮ ಡಾಕ್ಟ್ರು ಬೈತಾರೆ, ಯಾಕಮ್ಮ ಲೇಟಾಗಿ ಬರ್ತೀಯಾ ಅಂತ. ಅಯ್ಯೋ ಜಸ್ಟ್ ಇವಾಗ ಹೋಯ್ತು ಬಸ್ಸು. ಮೈ ಬ್ಯಾಡ್ ಲಕ್ ಗೈಸ್. ನೋಡಿ ಹವೀಸ್ ರೋಡ್ ವೆರಿ ನೈಸ್ ಅಲ್ಲ. ಇದೇ ಮಡಿಕೇರಿ ರೂಟು. ಈಚೆ ಹೋದರೆ ಸುಳ್ಯ, ಕುಕ್ಕೆ ಸುಬ್ರಹ್ಮಣ್ಯ, ಈಚೆ ಹೋದರೆ ಮಡಿಕೇರಿ.